ಬೆಂಗಳೂರಿನಲ್ಲಿ ಲೋಹದ ಹಕ್ಕಿಗಳ ಕಲರವ ಮನೆ ಮಾಡಿದೆ. ರಷ್ಯಾದ Su-57ಗೆ ಟಕ್ಕರ್ ಕೊಡೋದಕ್ಕೆ ಅಮೆರಿಕದ F-35 ಸುಖೋಯ್ ವಿಮಾನ ನಿಂತಿರುವಂಥದ್ದು. ಇನ್ನು ಪ್ರದರ್ಶನದ ಬಳಿಕ F-35 ಕಮಾಲ್ ಕೂಡ ಮಾಡ್ತು. ಇವತ್ತು ಆಕಾಶದಲ್ಲಿ ಯುದ್ಧ ವಿಮಾನಗಳ ಶಕ್ತಿ ಪ್ರದರ್ಶನವನ್ನು ಕಂಡು ಜನ ಇವತ್ತು ಮೂಕ ವಿಸ್ಮಿತರಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಕೇಶ್ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ನೋಡಿ. ಈ ಸಾಲಿನ ಏರೋ ಇಂಡಿಯಾ 15ನೇ ಆವೃತ್ತಿಯಲ್ಲಿ ಬಹಳ ಗಮನ ಸೆಳೆಯುತ್ತಿರುವಂತಹ ವಿದೇಶಿ ಯುದ್ಧ ವಿಮಾನ Su-57 ರಷ್ಯಾ ನಿರ್ಮಿತ ಈ ಯುದ್ಧ ವಿಮಾನ ಈ ಬಾರಿಯ ಏರ್ ಶೋದಲ್ಲಿನ ಪ್ರಮುಖ ದೃಷ್ಟಿಯ ಕೇಂದ್ರವಾಗಿದೆ. ತಾವೀಗ ನನ್ನ ಹಿಂಭಾಗದಲ್ಲಿ ಕಾಣ್ತಿರುವಂಥದ್ದು ಅದೇ ವಿಮಾನವನ್ನು 6ನೇ ತಲೆಮಾರಿನ ಯುದ್ಧ ವಿಮಾನ ಇದಾಗಿದ್ದು, ಈ ಯುದ್ಧ ವಿಮಾನ ಅತಿಯ ನಾವೀನ್ಯವನ್ನು ಹೊಂದಿರುವಂತಹ ವಿಮಾನ ಇದಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ವಿಮಾನ ತನ್ನ ಹಾರಾಟದ ಕಸರತ್ತಿನ ಪ್ರದರ್ಶನ ಮಾಡುವುದನ್ನು ಗಮನಿಸಬಹುದು. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಟೇಕ್ ಆಫ್ ಆಗುವುದಕ್ಕಿಂತ ಮೊದಲು ಆ ವಿಮಾನ ಯಾವ ರೀತಿ ಕಾರ್ಯತಂತ್ರವನ್ನು ಬಳಸ್ತಾ ಇದೆ ಅನ್ನುವಂಥದ್ದು. ಸೊ ಈ ವಿಮಾನ 6ನೇ ತಲೆಮಾರಿನಲ್ಲಿರೋದ್ರಿಂದಾಗಿ ಇದು Su-54 ವಿಮಾನ ಜಾಗತಿಕ ದೃಷ್ಟಿಕೋನವನ್ನು ಸೆಳೀತಾ ಇದೆ. ಹಾಗೆ ಜೊತೆಗೆ ನಾವೀನ್ಯ ತಂತ್ರಜ್ಞಾನವನ್ನು ಹೊಂದಿರುವ ಕಾರಣದಿಂದಾಗಿ ಇದು ಅಮೆರಿಕದ F-32 ಯುದ್ಧ ವಿಮಾನದ ಜೊತೆಗೆ ತನ್ನ ಸಾಮರ್ಥ್ಯ ಪ್ರದರ್ಶನವನ್ನು ಮಾಡುವ ನಿರೀಕ್ಷೆಯನ್ನು ಮಾಡಲಾಗ್ತಿದೆ. ತಾವೀಗ ಇಲ್ಲೂ ಕೂಡ ಗಮನಿಸಬಹುದು ದೃಶ್ಯಗಳಲ್ಲಿ ವಿಮಾನದ ಕಾರ್ಯವೈಖರಿಯನ್ನು ಕಾಣೋದಕ್ಕೋಸ್ಕರ ಜನ ಯಾವ ರೀತಿ ಅದನ್ನು ಅಂದರೆ ಬಂದಿರುವಂಥವರು ಅದರ ವೀಕ್ಷಣೆಗಾಗಿ ಓಡಾಡ್ತಿರೋದನ್ನು. ಸೊ ಹೊಸ ತಲೆಮಾರಿನ ಈ ಯುದ್ಧ ವಿಮಾನ ಒಂದಷ್ಟು ಹೊಸತನಗಳನ್ನು ಕೂಡ ಹೊಂದಿಕೊಂಡಿದೆ. ಸುಧಾರಿತ ತಂತ್ರಜ್ಞಾನದ ಜೊತೆಗೆ ನಾವೀನ್ಯತೆ ಹೊಂದಿರುವಂತಹ ರಾಡಾರ್ಗಳನ್ನು ಕಣ್ತಪ್ಪಿಸಿಯೂ ಕೂಡ ಅದು ಕಾರ್ಯಸಾಧನೆಯನ್ನು ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಡಬಲ್ ಇಂಜಿನನ್ನು ಹೊಂದಿರುವಂತಹ ಈ ವಿಮಾನ ಸದ್ಯದ ಜಾಗತಿಕ ಲೋಕವು ಹಾಗೆ ವಿಶ್ವದ ಪ್ರಮುಖ ಯುದ್ಧ ವಿಮಾನಗಳಲ್ಲಿ ಮೊದಲನೇದು ಅನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಯುದ್ಧ ವಿಮಾನ ಈ ಬಾರಿಯ ಏರ್ ಶೋನಲ್ಲಿ ಪ್ರದರ್ಶನ ಕಾಣುವುದನ್ನು ಕೂಡ ಗಮನಿಸಬಹುದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಪಡೆಯುವ ಪ್ರಕ್ರಿಯೆಯ ಭಾಗವಾಗಿ ಸೇನಾಧಿಕಾರಿಗಳಿಗೂ ಕೂಡ ಅದರ ಕಸರತ್ತನ್ನು ವೀಕ್ಷಿಸುವ ಸಲುವಾಗಿ ತೆರಳುತ್ತಿರುವುದನ್ನು ಕೂಡ ನೋಡ್ತಾ ಇದ್ದೀರಾ. ಒಟ್ಟಾರೆ Su-54 ವಿಮಾನ ಈ ಏರೋ ಶೋನಲ್ಲಿ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಹಾಗೆ ಅದರ ಪ್ರದರ್ಶನದ ಬಗ್ಗೆಯೂ ಕೂಡ ಹಲವಷ್ಟು ಆಕಾಂಕ್ಷೆಗಳು ನಿರೀಕ್ಷೆಗಳು ಕೂಡ ಇದೆ. ಈ ಯುದ್ಧ ವಿಮಾನವು ಭಾರತೀಯ ಸೇನೆಯನ್ನು ಸೇರುತ್ತಾ ಇಲ್ಲವ ಅನ್ನುವಂಥ ಕುತೂಹಲ ಕೂಡ ಇದೆ. ಈಗಾಗಲೇ ಫ್ರಾನ್ಸ್ನ ರಫೇಲ್ ಭಾರತೀಯ ಯುದ್ಧ ವಿಮಾನದ ಅಂಗಣದಲ್ಲಿ ಹಾರ್ತಾ ಇದೆ, ಭಾರತೀಯ ಸೇನೆಯ ಭಾಗವಾಗ್ತಾ ಇದೆ. ಸೊ ಇದೇ ಮಾದರಿ ಅಮೆರಿಕ ಮತ್ತು ರಷ್ಯಾದ ವಿಮಾನಗಳು ಕೂಡ ಭಾರತೀಯ ಸೇನೆಯನ್ನು ಸೇರುವುದಕ್ಕೆ ತಮ್ಮ ತಮ್ಮ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದೆ. ಆದರೆ ನಮ್ಮ ಸೇನೆ ಇದೇ ವಿಚಾರದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳದೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ವಿಜಯ್ ಜೊತೆ ರಾಕೇಶ್, TV5 ಬೆಂಗಳೂರು.